ನಮ್ಮ ದೇಶ ಬಲಿಷ್ಠ ಆದಪ್ಪ ಅಂದ್ರೆ ತಾಂತ್ರಿಕವಾಗಿ ಬಲಿಷ್ಠ ಆಗ್ತದೆ, ವೈಜ್ಞಾನಿಕವಾಗಿ ಬಲಿಷ್ಠ ಆಗ್ತದೆ, ನಮ್ಮ ಮುಂದಿನ ಜನ್ರೇಷನ್ಗೂ ಭಾಳ ಹೆಲ್ಪ್ ಆಗ್ತದೆ ಅಂತ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಅದನ್ನು ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ SC STಗಳಿಗೆ ಅಟ್ಲೀಸ್ಟ್ ಅವ್ರಿಗೆ ನಾವು ರಿಸರ್ವೇಷನ್ ಕೊಡ್ತೀವಿ ಈಗಾಗಲೇ, ಅವ್ರು ಕೊಡೋದನ್ನು ಕೊಡ್ರಿ, ನೀವು ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಭಾಳ ಒತ್ತಾಯ ಈ ಮಾತನ್ನ ಹೇಳಬೇಕಾಗ್ತದೆ. ಮತ್ತು ಯಾಕಪ್ಪ ಅಂತಂದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತದ ಈ SC ST ಸಮುದಾಯದ ಜನ ಯಾವ ರೀತಿ ಮೇಲೆ ಹೇಳೋದಕ್ಕೆ ಎಷ್ಟು ತೊಂದರೆಗಳಿದ್ದಾವೆ ಇರ್ಬೋದು, ಹೇಳ್ಬೋದಿಲ್ಲ ನಾವು ರಿಸರ್ವೇಷನ್ ಕೊಟ್ಟಿವಿ, ಕಲಿಸೋಕೆಲ್ಲ ಅನುಕೂಲ ಮಾಡಿದ್ದೀವಿ, ಕಲಿಕ್ಕೆ ನಾವೇನು ಮಾಡೋಣ್ರಿ ಹಾಗೆ ಹೇಳ್ಬೋದು. ಇದಕ್ಕೆಲ್ಲ ನಾವು ಎಸ್ಕೇಪಿಸಮ್ ಅಂತೀವಿ. ಆದರೂ ಮತ್ತು ಬಾಲ್ಯದ ಕಲಿಯೋ ಎಷ್ಟೋ SC ST ಹಾಸ್ಟೆಲ್ಗಳಲ್ಲಿ ಯಾವ ಪರಿಸ್ಥಿತಿ ಐತಿ, ಅಲ್ಲಿ ವಾರ್ಡನ್ಗಳು ಯಾವ ರೀತಿಯಾಗಿ ನೋಡ್ತಾ ಇರ್ತಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಬಿಡ್ರಿ, ಅವರು ವೈಯಕ್ತಿಕ ಬದುಕಿಸಿದ ಎಷ್ಟು ಕಷ್ಟದಿರ್ತಾವೆ ಮಕ್ಕಳು, ಎಂಥಲ್ಲಿ ಬೆಳೆದು ಬರ್ತಾ ಇರ್ತಾರೆ, ಅಲ್ಲಿಂದ ಮೇಲೆ ಬರೋದು ಭಾಳ ಕಷ್ಟದ ಕೆಲಸ. ಚಲೋ ವೆಲ್ ಇಕ್ವಿಪ್ಡ್ ಇದ್ದಂಥ ಎಲ್ಲ ಬೆಳೆದಿದ್ದಂಥ ಕುಟುಂಬಗಳಲ್ಲಿ ಸಹಿತ ಆರ್ಥಿಕವಾಗಿ ಸದೃಢ ಇದ್ದಂಥ ಕುಟುಂಬಗಳಲ್ಲಿ ಸಹಿತ ಮಕ್ಕಳು ತಯಾರಾಗೋದು ಭಾಳ ಕಷ್ಟದ ಕೆಲಸ. ಯಾಕಂತಂದ್ರೆ ಆ ಮಕ್ಕಳಿಗೆ ಒಂದು ಆ ವಾತಾವರಣದಲ್ಲಿ ಅಂದ್ರೆ SC ST ವಾತಾವರಣದಲ್ಲೇ ಹಿಂದುಳಿದ ವಾತಾವರಣದಲ್ಲಿ ಮಕ್ಕಳು ಕಲಿಯೋದು ಭಾಳ ಕಷ್ಟ. ಯಾಕಂದರೆ ಮಧ್ಯದಾಗಿ ಮನೆ ತಂತೆ ಕಲ್ತಿರೋದಿಲ್ಲ, ಮನೆ ವಾತಾವರಣ ಸರಿ ಇರೋದಿಲ್ಲ, ಮನೆಯಲ್ಲಿಂದ ಒಂದು ರೀತಿ ನಾವು ಅದನ್ನು ಅಸಂಸ್ಕೃತಿ ಕರ್ಕೊಳ್ತೀವಿ, ಅಂಥ ಭಾಷೆ ಅಂಥ ಪರಿಸ್ಥಿತಿ, ಮತ್ತು ದುಡಿಲಿಕ್ಕೆ ಹೋಗ್ಬೇಕಾಗ್ತದೆ ಸಣ್ಣ ವಯಸ್ಸಿನೊಳಗನ. ಯಾಕಂದರೆ ಆರ್ಥಿಕವಾಗಿ ಅಭದ್ರತೆ ಇರೋದ್ರಿಂದಾಗೆ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳನ್ನ ಸಹ ಶಾಲೆ ಕಳಿಸಾದ ಪರಿಸ್ಥಿತಿ ಒಳಗೆ ಇರ್ತಾರೆ. ಅಂಥ ಒಂದು ಭೀಕರ ಪರಿಸ್ಥಿತಿನ ಮೇಲೆ ಅಂತ ಕಲಿತು ಕೆಲವೊಂದು ಜನ ಬಂದಿದ್ದಾರೆ. ಅವ್ರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡುವಂಥದ್ದು, ಅವ್ರಿಗೆ ಉದ್ಯೋಗ ಕೊಡುವಂಥದ್ದು ಭಾಳ ಮುಖ್ಯ ಅದ. ಅಟ್ಲೀಸ್ಟ್ ಈ ಒಂದು ಏನು ಈ ಒಂದು ಏನಪ್ಪ 530 ಮತ್ತು ಅದ್ರ ಜೊತೆಗೆ 185 ಏನು ಪೋಸ್ಟ್ಗಳಿದ್ದಾವೆ ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ, ಇವು ಕೊಟ್ಟರೆ ಅಷ್ಟು ಕುಟುಂಬಗಳಾದರೂ ಸಹಿತ ಒಂದಿಷ್ಟು ಏನಪ್ಪ ಅಂದ್ರೆ ತಮ್ಮ ಮಕ್ಕಳವ್ರು ತಯಾರು ಮಾಡೋದಕ್ಕೆ ಅನುಕೂಲ ಆಗೋದಿಲ್ಲ ಏನೋ ಅಂತೇಳಿ. ಯಾಕಂದರೆ ಉದ್ಯೋಗದ ಸಾಕಷ್ಟು ಜನ ಅದರಲ್ಲೂ SC ST ಜನ ಪಾಪ ಅಡ್ಡಾಡ್ತದೆ ನಿರುದ್ಯೋಗಿಗಳಾಗಿ. ಅದು ಮಾಡಬೇಕಾಯ್ತು ನಮ್ಮ ಕೆಲಸ, ಅದು ಆಗ್ತಾಯಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ, ಇದು ಸ್ವಲ್ಪ 2 ಮಾತು ಹೇಳಿದ್ದೆ ನಿಮಗೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲು ಪ್ರತ್ಯೇಕ ಸೂಚನೆ ಹೊರಡಿಸ್ಬೇಕಂತೇಳಿ. ಇನ್ನೊಂದು ಏನು ಹೇಳ್ತಾರಪ್ಪ ಅಂದ್ರೆ ಸಾಮಾನ್ಯ ಹುದ್ದೆಗಳಿಗೆ ಸೇರಿಸಿ ನೇಮಕಾತಿ ಹೊರಡಿಸಲು ಅವಕಾಶವೇ ಇಲ್ಲ. ಜನರಲ್ಲಾಗಿ ನೀವು ತುಂಬಿಕೊಳ್ತಾ ಇರ್ತೀರಿ, ಅವ್ರ ಜೊತೆಗೆ ಇವ್ರನ್ನ ಹಾಕಕ್ಕೆ ಹೋಗ್ಬಾರ್ದು ಅಂತ. ಯಾಕಂದ್ರೆ ಅಲ್ಲಿ ಗಂಧಗಳು ಶುರುವಾಗಿಬಿಡ್ತಾವೆ. ಯಾಕಪ್ಪ ಅಂದ್ರೆ ಅಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದನೋ, ನಿಯಮಗಳು ಹೆಂಗೆ ಉಲ್ಲಂಘಿಸಲಿಕ್ಕೆ ಸಾಧ್ಯ ಇದನೋ ಹಾವುಗಳೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈ ಸಲ ಜನರಲ್ ತುಂಬಿಕೊಂಡ್ರಿ, ಮುಂದಿನ ಸಲ SC ST ತುಂಬಿಕೊಂಡು ಅಂತ ಬರ್ಬೋದು, ಮತ್ತೇನೋ ಬರ್ಬೋದು.